ಗೊತ್ತಿದ್ವಲ್ಲ. ಎಸ್ ಎಸ್. ನೀವೇ ಕರ್ದಿದ್ದು. ಆಮೇಲೆ ನೀವು ಏನು ನಿಮ್ಮ ಎಸ್ ಎಸ್ ಈಗ ನಿಮ್ಗೆ ಹೇಗೆ ಅನಿಸ್ತದೆ? ಇಲ್ಲ, ಚೆನ್ನಾಗಿದೆ. ಆಮೇಲೆ ಅಲ್ಲಲ್ಲಿ ನೀವು ಬಂದಾಗ ನಾನು ನೋಡ್ತಾ ಇದ್ದೆ, ನೀವು ಮಗಳಿಗೆ ಅಲ್ಲ ಫಾಸ್ಟ್ ಇದ್ರಲ್ಲಿ ನಾನು ನೋಡ್ತಾ ಇದ್ದೆ ಅವ್ರನ್ನು ಅವರು ಈಗ ಅವ್ರು ಹೀಗೆ ಇಟ್ಕೊಂಡು ಬಂದಿದ್ದು ನಾನು ತಿಳ್ಕೊಂಡು ಏನಪ್ಪ ಅನ್ಕೊಂಡು ನಮ್ಮ ಕೆಲಸ. ಬಟ್ ಖಂಡಿತವಾಗಿ ಅವ್ರು ಬರುವಾಗ ಅವ್ರ ಮುಖ ಹೇಗಿತ್ತು ಅಮ್ಮ, ಅವ್ರ ಮುಖ ಹೇಗಿತ್ತು ಬರುವಾಗ? ನಿನ್ನೆ ಬರ್ಬೇಕು ಅನ್ಕೊಂಡಿದ್ದ. ನಿನ್ನೆ ಅವಳಿಗೆ ಎದ್ದೇಳಕ್ಕೂ ಶಕ್ತಿ ಇರಲಿಲ್ಲ. ಆಪರೇಷನ್ನಲ್ಲಿ ಇದು ಕರ್ಕೊಂಡೋಗಿದ್ದೆ ಆಸ್ಪತ್ರೆಗೆ. ಅಲ್ಲಿ ಆಪರೇಷನ್ ಮಾಡ್ಬೇಕು ಅಂತ ಹೇಳಿದ್ರು. ನಾನು ಓದಕ್ಕೂ ಕಣ್ಣೀರು ಇಟ್ಕೊಂಡು ಟ್ರೈ ಮಾಡ್ಕೊಂಡು ಬೇರೆ ಆಪರೇಷನ್ ಆಗೋದು ಬೇಡ. ಆಪರೇಷನ್ ಆಗುದಿಲ್ಲ 100% ವಿತೌಟ್ ಆಪರೇಷನ್ ಕರ್ತನ ಅವನಿಗೆ ಇದು ಮಾಡಿದ್ದಾರೆ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಅವ್ರು ಬೆಳಿಗ್ಗೆ ಬಂದಾಗ ಅವ್ರ ಮುಖದಲ್ಲಿ ಏನು ಕಳೆ ಇಲ್ಲ, ನಾನು ನೋಡ್ತಾ ಇದ್ದೆ. ಬಟ್ ಅವ್ರು ಮುಂದೆ ಬಂದರು, ಕೂತ್ಕೊಂಡು ವಾಕ್ಯ ಕೇಳಿದ್ರು. ವಾಕ್ಯದಲ್ಲಿ ಅವಳಿಗೆ ಬೆಳಗುಲದಲ್ಲಿ ಚನ್ನಪಟ್ಟಣಕ್ಕೆ ಹೋಗಿ ಅಂದ್ರು, ಚನ್ನಪಟ್ಟಣದಿಂದ ಹಾಸನಕ್ಕೆ ಹೋಗಿ ಅಂದ್ರು, ಬೆಳಗುಲದಿಂದನೂ ಚನ್ನಪಟ್ಟಣಕ್ಕೆ ಆಂಬುಲೆನ್ಸ್ ಅಲ್ಲೇ ಬಂದು, ಚನ್ನಪಟ್ಟಣದಿಂದ ಹಾಸನಕ್ಕೂ ಆಂಬುಲೆನ್ಸ್ ಅಲ್ಲೇ ಹೋದ್ರು. ಅವಳಿಗೆ ಅಷ್ಟು ಎದ್ದೇಳಕ್ಕೂ ಶಕ್ತಿ ಇರಲಿಲ್ಲ, ಅಷ್ಟು ಅಲ್ಲೋದ್ಮೇಲೆ ಆಸ್ಪತ್ರೆಯಲ್ಲಿ ಆಪರೇಷನ್ ಬೇಡಿ ಮಾತ್ರೆಲ್ಲೇ ಕೊಡ್ತೀವಿ ಅಂತ ಮಾತ್ರೆ ಕೊಟ್ಟು ಕಳ್ಸಿದ್ರು. ನನಗೆ ರಾತ್ರಿ ಎಲ್ಲ ಬೆಳಿಗ್ಗೆ ಪ್ರೇಯರಿಗೆ ಬರ್ಬೇಕಿಲ್ಗೆ ಅಂತ ಪ್ರೇಯರ್ ಮಾಡ್ತಿದ್ದೆ ನಾನು ರಾತ್ರಿ ಎಲ್ಲ. ಈಗ ಆರಾಮ್ಸೆ ಹೋಗಿ ಆರಾಮ್ ನಿದ್ರೆ ಮಾಡಿ ನೀವು ಹೀಗೆ ಇಟ್ಕೊಳ್ಳಿ, ನನ್ನ ಮಗಳಿಗೆ ಆರಾಮ ಬರುವಂತೆ ಸಹಾಯ ಮಾಡಿದ್ರು. ಮತ್ತೆ ಬಿಡುಗಡೆ ಕೊಟ್ಟಿದ್ದಾರೆ. ಆಮೇಲೆ ಅಷ್ಟೇ ಜೋರಾಗಿ ನಾವು ಕೇಳಿದೆ ನರ್ಸ್ತೀರಿ ಯಾರಿದ್ರು ಅಂತ ಕೇಳಿದೆ ನಾನು ಬೆಳಿಗ್ಗೆ. ಇವತ್ತೇ ಓಕೆ ಮಕ್ಕಳಿದ್ದಾರೆ ಮತ್ತೊಂದು ಇಬ್ಬರು ಮಗಳ. ಓಕೆ, ಇಬ್ಬರು ಹೆಣ್ಮಕ್ಳ, ನಮ್ಗೆ ಇಬ್ಬರು ಹೆಣ್ಮಕ್ಳು. ಆಮೇಲೆ ಅದರಲ್ಲಿ ಒಂದು ವಿಷಯ ಹೇಳ್ತೇನೆ, ನೀನು ಅನೇಕರಿಗೆ ನೀನು ಮುಟ್ಟುವಾಗ ಅವರಿಗೆ ಸ್ವಸ್ಥತೆ ಆಗುವುದನ್ನು ನೋಡ್ಬೇಕು. ಅಥವಾ ನೀವೇನು ಅನೇಕ ಶಿಕ್ಷಕರಿಗೆ ಮುಟ್ತೇನೆ ನೀನು ಹೀಗೆ ನೀನು ಒಂದು ಡಿಸೈಡ್ ಮಾಡಬೇಕು, ಒಂದು ಡೆಡಿಕೇಟ್, ಒಂದು ಕಮಿಟ್ಮೆಂಟ್ ಮಾಡಬೇಕು. ನನ್ನಲ್ಲಿ ಯಾವುದೋ ರೋಗ ಇಲ್ಲ, ನಾನು ಅನೇಕರು ನನ್ನ ಹೊರಗಡೆ ವರ್ಕ್ ಮಾಡೋದ ಪ್ರೈವೇಟ್ ಅಲ್ಲಿ ಯಾವ ಹಾಸ್ಪಿಟಲ್ ನೀನು ವರ್ಕ್ ಮಾಡ್ತಿ. ನಾನು ಇವತ್ತೇ ಸಭೆ ಬಂದು ಹೇಳ್ತಾ ಇದ್ದೇನೆ, ನಿನ್ನಿಂದ ಅನೇಕ ಸಿಕ್ಕುಗಳು ಇಲ್ಲ. ನೀನು ಸಿಕ್ಕಾಗ ನಿನ್ನ ನೋಡ್ಬೇಡ, ನಿನ್ನಿಂದ ಅನೇಕರು ರೋಗಿಗಳು ಏನಾಗೋದನ್ನು ನೋಡ್ಬೇಕು, ನೀನು ಗುಣವಾಗೋದನ್ನ ನೀನು ನೋಡ್ಬೇಕು. ದೇವರು ಎರುಮೆನಿಗೆ ಏನ್ ನೋಡ್ತಾ ಇದ್ದಿ? ಎರುಮೆನ್ ಹೇಳದ ಚಚ್ಚರ ಮರದ ರಂಬೆ ನೋಡ್ತಾ ಇದ್ದ. ಅದು ಅರ್ಥ ಏನು? ಚಚ್ಚರ ಮರ ಅಂದ್ರೆ ಏನು? ಯಾವ ಮರ ಅದು? ಯಾವ ಮರ? ಚಚ್ಚರ ಮರ ಯಾವ ಮರ? ಗೊತ್ತುಂಟ ಯಾರಿಗಾದ್ರು? ಬಾದಾಮ್ ಗೊತ್ತುಂಟ? ಯಾವ ಮರ? ಬಾದಾಮ್ ಮರ ಯಾಕೆ ತಿಂತಾರೆ ಗೊತ್ತ? ಚಿಕ್ಕ ಮಕ್ಕಳು ಯಾಕೆ ಕೊಡ್ತಾರೆ ಬಾದಾಮ್? ಹಾಗೆ ಚುರುಕಾಗ್ಲಿ, ಬುದ್ಧಿ ಬರ್ಬೇಕಲ್ವಾ? ದೇವ್ರು ಕೇಳಿದ್ರು ಏನ್ ನೋಡ್ತಾ ಇದ್ರು? ಬಾದಾಮ್ ಮರ. ದೇವ್ರು ಎಕ್ಸಾಕ್ಟ್ ಅದನ್ನ ನೋಡ್ತಾ ಇದ್ರು. ಇದನ್ನ ನೋಡ್ಬೇಕು. ನೀನು ಸಿಕ್ಕಿ ಹೀಲಾಗೋದು ನೋಡು, ಅನೇಕ ಬೆಡ್ಡಿಂದ ಹೇಳುವುದು ನೋಡು, ನೀನು ರೋಗದಲ್ಲಿ ನೋಡ್ಬೇಕು. ಇದು ಫಿನಿಶ್ ಆಗಿದೆ, ನಂಬಿದ್ವಿ, ಖಂಡಿತವಾಗಿದೆ. ಮುಖದಲ್ಲಿ ಕಟ್ಟದ ಪ್ರೆಸೆನ್ಸ್ ಇದೆ. 7 ಪ್ರಕಾಶಿಸಿದೆ. ನಾನು 7 ಪ್ರಕಾಶಿಸುವನಾಗಿದ್ದೇನೆ. ನಾನು ರೋಗದಲ್ಲಿ ಮಲಗುವವಳಲ್ಲ, ನಾನು ಇನ್ನೊಬ್ಬರ ಸಹಾಯದಿಂದ ನಡೆದುಕೊಂಡು ಹೋಗುವವಳಲ್ಲ, ನಾನು ಓಡುವವಳಾಗಿದ್ದೇನೆ. ನಾನು ಓಡುವಾಗ ನಡೆಯುವುದಿಲ್ಲ, ನಡೆಯುವಾಗ ಅಳಲೋದಿಲ್ಲ. ಈಗ ಇಲ್ಲಿಂದ ನಾನು ಓಡ್ ಹೋಗ್ಬೇಕು. ಓಡು, ಅಪ್ಪನ ಕೈ ಬಿಡು, ಓಡ್ ಆಗ್ತದೆ. ಇನ್ನು ನೀವು ಅಕ್ಷಿದೆ ಹೋಗು, ನಮ್ಮೊಟ್ಟಿಗೆ ಓಡು. ನೀವು ಇಲ್ಲ, ನಾನು ಹೇಳ್ತೀನಿ ಕೇಳು. ಫಾಸ್ಟ್ ನಡಿ. ನನ್ನ ಫಾಲೋ ಮಾಡಬೇಕು. ಅವ್ರು ಮರ್ಯಾದೆ ಮಾಡ್ತಾರೆ, ಸೇಮ್ ಅವ್ರನ್ನ ನಾಚಿಕೆ ಮಾಡ್ತಾರೆ. ಅವ್ರಿಗೆ ಆಗ್ತದೆ ಬಟ್ ನಾಚಿಕೆ ಮಾಡ್ತಾರೆ. ಆಯ್ತಲ್ಲ, ನಾಚಿಕೆ ಮಾಡ್ತಾರೆ. ಓಕೆ, ಥ್ಯಾಂಕ್ ಯು.